Like a moth to a flame, you'll play his game. He's a fix, a toxic you never had. Chaos is a man and you want him bad. Chaos is a man. Toxic. ನಮಸ್ಕಾರ ರೀ ಎಲ್ಲ ಬೆಂಕಿ ಮಂದಿಗೆ. ನಾವು ನಿಮ್ಮ ಕ್ರ್ಯಾಕ್ ಕ್ರೇಜಿ ಯೂಟ್ಯೂಬರ್. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಯಾಣ ಎಂಬ ಊರಿನಲ್ಲಿ ನಾವು ಇದ್ದಿದ್ದೀವಿ. ಇಕ್ಕನೇ ಬಂದು ಇಳಿದಿದ್ದೀವಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕೋತಿಗಳು ಕಾಣ್ತಾವತ್ ನಾವು ಹೇಳ್ಬೋದು. ಯಾಣ ಒಂದು ಸಿಕ್ಕಾಪಟ್ಟೆ ಮಳೆ ಬೀಳುವ ಹಳ್ಳಿ ಅಂತೂ ನಾವು ಹೇಳ್ಬೋದು. ಮೊದಲಿಲ್ಲೆಲ್ಲ ಸರಿಯಾಗಿ ರೋಡ್ ತಿದ್ದಿದ್ದಿಲ್ಲ, ಈಗ ಮಾಡಿದ್ದಾರೆ. ಅಕಸ್ಮಾತ್ ಏನ್ರಿ ಎರಡು ವೆಹಿಕಲ್ ಅಪೋಸಿಟ್ ಬಂದು ಅಂದ್ರೆ ಈಗಾದರೂ ಹೋಲಕ್ಕೆ ಬರುವುದಿಲ್ಲ. ಹಿಂಗಲ್ಲ ಅವ್ರ ರೋಡ್ ಅದ. ಬರ್ರಿ ನಾ ಒಳಗೆ ಹೋಗ್ರಿ, ನಿಮ್ಗೆ ಹಂಗೆ ಹೋಗ್ಬೇಕಂತ ಹೇಳ್ತೀನಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ನೋಡ್ತಿರ್ಬೋದು ನೀವೆಲ್ಲ ಕೋತಿಗಳೆಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟಿದಾವ. ಅಟ್ಲೀಸ್ಟ್ ಒಂದು 15 ಸಿಗ್ತಾವೆ. ನೀವು ಎಲ್ಲಿ ಹೋಗ್ತೀರಲ್ಲಿ ಇಲ್ಲೆಲ್ಲ ಪ್ರಾಣಿಗಳೇನ್ರಿ, ಅವರೇ ಹುಲಿ ಇಲ್ಲಿ. ಈ ಸದ್ ನಾವು ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಒಂದು 0.5 ಕಿಲೋಮೀಟ್ರ್ ಆಗ್ತದೆ. 0.5 ಕಿಲೋಮೀಟ್ರ್ ಆದಾಗ ಅಲ್ಲಿ ಹೋಗಿ ಮುಟ್ತೇವೆ. ಬರ್ರಿ. ಯಾಣ ನೋಡ್ತೀರಾ? ನೋಡ್ರಿ ನಿಮ್ಮ ಯಾಣ. ಆನೆ ಉದ್ಭವ ಅಂತ ಒಂದು ದೊಡ್ಡ ಕಲ್ಲಿದು. ನೀವು ಇಲ್ಲಿದೇನಾದರೂ ಮಣ್ಣು ಮುಟ್ಟಿದ್ರೆ ಏನಾದರೂ ನಿಮಗೆ ಸುಟ್ಟಿ ವಾಸನೆ ಮತ್ತು ಆ ಸುಟ್ಟಿ ಕರಿ ಮಣ್ಣು ನಿಮಗೆ ಸಿಗ್ತದೆ. ಯಾಕನ್ನೋ ನಿಮಗೆ ಈಗ ಹೇಳ್ತೀನಿ ನೋಡ್ರಿ. ಭಸ್ಮಾಸುರ ಎಂಬ ರಾಕ್ಷಸ ಹಲವಾರು ವರ್ಷಗಳಿಂದ ತಪಸ್ಸು ಮಾಡಿ ಶಿವನಿಂದ ಒಂದು ವರ ತೊತ್ತಾನ. ಏನಂದ್ರೆ ಅವ ಯಾರು ತಲೆ ಮ್ಯಾಗ ಕೈ ಇಡ್ತಾನೆ ನೋಡ್ರಿ, ಅವರೆಲ್ಲರೂ ಭಸ್ಮ ಆಗ್ತಿರ್ತಾರೆ. ಅವಾಗ ನನಗೆ ಶಿವ ಇದು ವರ ಕೊಟ್ಟಾನೋ ಇಲ್ಲ ತವ ಚೆಕ್ ಮಾಡಕ್ಕೆ ಏನು ಮಾಡ್ತಾನಂದ್ರೆ ಶಿವನ ಮ್ಯಾಗೆ ಇಡ್ಲಿಕ್ಕೆ ಹೋಗ್ತಾನೆ ರೀ. ಅವಾಗ ಶಿವ ಏನು ಮಾಡ್ತಾನಂದ್ರೆ ಮೋಹಿನಿ ಅವತಾರ ತಾಳಿ ಅವನ ಜೊತೆ ನೃತ್ಯ ಮಾಡೋಕ್ಕೆ ಚಲೋ ಮಾಡ್ತಾನೆ ರೀ. ಅವಾಗ ಆ ಮೋಹಿನಿ ತನ್ನ ತಲೆ ಮ್ಯಾಗ ಕೈ ಇಟ್ಕೊಳ್ಳೋದು ನೋಡಿ ತಾನು ತನ್ನ ಭಸ್ಮಾಸುರ ತನ್ನ ತಲೆ ಮ್ಯಾಗ ಕೈ ಇಟ್ಕೊಂಡ್ಬಿಡ್ತಾನೆ ರೀ. ಅವಾಗ ಇದೇ ಜಾಗ ಮ್ಯಾಗ ಭಸ್ಮ ಆಗಿದ್ದರಿಂದ ಇದೇ ಜಾಗದ ಮ್ಯಾಗ ಇಷ್ಟು ದೊಡ್ಡ ಕಲ್ಲಾಗಿ ಉಳ್ಕೊಂಡ್ಬಿಡ್ತಾನೆ ರೀ. ಇದಕ್ಕೆ ಇನ್ನೊಂದು ರೀಸನ್ ಏನಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಭೂಕಂಪ ಆಗಿದ್ದಕ್ಕೆ ಅದು ಇವು ಎರಡು ಕಲ್ಲು ಉದ್ಭವ ಯಾವತ್ತೂ ಹೇಳ್ತಾರೆ ರೀ. ಅದು ಹೇಗೆ ರೀಸನ್ ಅಂದ್ರೆ ನೀವು ಏನೇ ತೋರಿಸ್ದಲ್ರಿ ಆ ಮಣ್ಣೆ ಇದಕ್ಕೆ ರೀಸನ್. ಯಾಕಂದ್ರೆ ಏನಾದರೂ ಆ ಸುಟ್ಟಿ ವಾಸನೆ ಬರ್ತೈತಿ, ಅದೊಂದೊಂದು ದೊಡ್ಡ ರೀಸನ್ ಅಂತ ಇದಕ್ಕೆ ಹೇಳ್ಬೋದು. ಇನ್ನೇನು ನೀವು ಇದು ನೋಡಿದ್ರಲ್ಲ, ಆ ಗುಹೆ ಮೋಹಿನಿ ಗುಹೆ ಅಂತ ಕರೀತಾರೆ ಅದಕ್ಕೆ. ಅದು ಸುಮಾರು 90 ಮೀಟ್ರ್ ಉದ್ದ ಅಂತ ಹೇಳ್ತಾರೆ. ಇದು ನೀವು ಇನ್ನೇಗೆ ನೋಡಿದ್ದು ಅದು ಭೈರವೇಶ್ವರ ಗುಹೆ ರೀ. ಅದು ಸುಮಾರು 120 ಮೀಟ್ರ್ ಅದ ಹೇಳ್ತಾರೆ. ಮುಗಿತೀರಣ್ಣ, ಇಲ್ಲಿದು ಹೋಗಮ್ಮ ನಡ್ರಿ. ಅಲ್ಲೇ ಯಾಣ ಹತ್ರ ಬರೋ ನಾವು ಸ್ವಲ್ಪ ಗೋಕರ್ಣದಲ್ಲಿದ್ದೇವೆ ರೀ. ಇಲ್ಲಿ ಓಂ ಬೀಚ್ ಐತಿ. ಇದಕ್ಕೆ ಓಂ ಬೀಚ್ ಯಾಕಂತಾರ ಅಂದ್ರೆ ಇದು ಓಂ ಶೇಪ್ನಾಗ ಐತ್ರಿ, ಅದಕ್ಕೆ ಇದಕ್ಕೆ ಓಂ ಬೀಚ್ ಅಂತ ಕರೀತಾರೆ ರೀ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಲ್ಲಿ ಅಷ್ಟೊಂದು ಉಪ್ಪು ನೀರೇನು ಇರಲ್ಲ ರೀ, ಅಷ್ಟೇ ಒಂದು ಮೀಡಿಯಮ್ ರೇಂಜ್ನಾಗ ಇರ್ತೈತಿ. ಹೋಗಿ ಬರ್ತೀನಾ